ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ವಿಜಯಪುರ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಮಹತ್ವದ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿ ಸೇರಿದಂತೆ ಕೃಷಿ ಶಿಕ್ಷಣದ ಹಾಗೂ ಉದ್ಯೋಗಾವಕಾಶ ಕುರಿತು ಹಲವು ಬೇಡಿಕೆಗಳನ್ನು ಒಳಗೊಂಡ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಲು ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ. ಏನಿವೆ ಅವರ ಪ್ರಮುಖ ಆಗ್ರಹಗಳು ಈ ವರದಿಯಲ್ಲಿ ನೋಡೋಣ ಬನ್ನಿ. ವಿಜಯಪುರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ ವಿದ್ಯಾರ್ಥಿಗಳು, ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ವಿಜಯಪುರ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ಕೃಷಿ ಕ್ಷೇತ್ರದ ಭವಿಷ್ಯ ಹಾಗೂ ಉದ್ಯೋಗಾವಕಾಶಗಳನ್ನು ರಕ್ಷಣೆಗೆ ಸಂಬಂಧಿಸಿದ ರಾಜ್ಯ ಸರ್ಕಾರಕ್ಕೆ 7 ಪ್ರಮುಖಗಳನ್ನು ಬೇಡಿಕೆ ಮುಂದಿಟ್ಟಿದ್ದಾರೆ. ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ರೈತ ತಂತ್ರಜ್ಞಾನದ ವಿಶ್ವವಿದ್ಯಾಲಯದ ಮತ್ತು ಬೀರ್ ಜೈವಿಕ ತಂತ್ರಜ್ಞಾನದ ಪದವೀಧರರಿಗೆ ನೀಡಿರುವ ಅರ್ಹತೆಯನ್ನು ರದ್ದುಪಡಿಸಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ICAR ಮಾನ್ಯತೆ ಪಡೆದ ಕೃಷಿ ಪದವಿಯವರಿಗೆ ಮಾತ್ರ ಈ ತಾಂತ್ರಿಕ ಹುದ್ದೆಗಳಲ್ಲಿ ಅವಕಾಶ ನೀಡಬೇಕೆಂದು ಆಗ್ರಹಿಸಿದ ವಿದ್ಯಾರ್ಥಿಗಳು ಕೃಷಿ ವಿಶ್ವವಿದ್ಯಾಲಯಗಳ ಶಿಫಾರಸೊಂದಿಗೆ ಮಾನ್ಯ ಮುಖ್ಯಮಂತ್ರಿ ರವಾನಿಸಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ರೈತ ಮಕ್ಕಳನ್ನ ಏನು ಓದ್ತಾ ಇದಾರಲ್ಲ, ಓನ್ಲಿ ಅಗ್ರಿಕಲ್ಚರ್ ಫಾರ್ ರೈತರು ಅಂತ ಮಾಡ್ತಾ ಇದೀವಲ್ಲ, ಅದನ್ನ ಕಂಟಿನ್ಯೂ ಮಾಡಬೇಕಾಗಿ ವಿನಂತಿ ಕೋರುತ್ತಿದ್ದೇವೆ. ದೇಸಿ SSLC ಸರ್, ದೇಸಿ ಪ್ರೋಗ್ರಾಮ್ ಹಾ ಸರ್, ದೇಸಿ ಪ್ರೋಗ್ರಾಮ್ ಏನ್ ಮಾಡ್ತಾ ಇದಾರಲ್ಲ, ನಮ್ಮ ಕೃಷಿ ಇಲಾಖೆ ಮತ್ತು ನಮ್ಮ ಯೂನಿವರ್ಸಿಟೀಸ್ ಅಟ್ಯಾಚ್ ಮಾಡಿ ಮಾಡ್ತಾ ಇದಾರೆ ಸರ್. ಅದನ್ನ ತಡೆ ಹಿಡಿಬೇಕು. ಅದರಲ್ಲಿ ಮಾನದಂಡ ಏನಂದ್ರೆ ಇವ್ರದ್ದು ಅದು 10th ಪಾಸ್ ಆಗಿರ್ಲಿ, ಫೇಲ್ ಆಗಿರ್ಲಿ, ಮತ್ತು ಏನ್ PUC ಪಾಸ್ ಆಗಿರ್ತಾರಲ್ಲ ಅವರಿಗೆ ಒಂದು ಅಪ್ಲಿಕೇಶನ್ ಕರೀತಾರೆ ಸರ್. ಒಂದು ಪ್ರಿಸ್ಕ್ರೈಬ್ಡ್ ಫೀಸ್ ಕಟ್ಕೊಂಡು ಅವರಿಗೆ ಒಂದು ಇದನ್ನ ಮಾಡ್ತಾರೆ ಸರ್, ಒಂದು ಕೋಚಿಂಗ್ ಕೊಡ್ತಾರೆ. 1 ವರ್ಷದಲ್ಲಿ ಅವರಿಗೆ ಫರ್ಟಿಲೈಸರ್ ಶಾಪ್ ಹಾಕಿ ಪರ್ಮಿಷನ್ ಕೊಡ್ತಾರೆ. ನಾವು 4 ವರ್ಷ ಕಲ್ಕೊಂಡು ನಮಗೆ ಕೊಡಲ್ಲ ಸರ್. ಈ ರೀತಿ ಆದ್ರೆ ನಮ್ಮ ಹಾ ಸರ್, ಒಂದ್ ಲೆಕ್ಕದಾಗ ಹಂಗ ಹೇಳಲ್ಲ ಸರ್. ಬಟ್ ನಾವು ಹೇಳ್ತಾ ಇರೋದೇನ ಅವ್ರಿಗೆ ತೆಗಿಬೇಕು. ನಾವು ಒಪ್ಕೋತೀವಿ ಸರ್, ನಾವು ಒಪ್ಕೋತೀವಿ ಸರ್, ನಾವು ಇದನ್ನ ಮಾತು ಒಪ್ಕೋತೀವಿ ಸರ್. ನಾವು ಇದನ್ನ ನೀವು ಹೇಳಿದ್ ನಾವು ಒಪ್ಕೋತೀವಿ ಸರ್. ಯಾಕೆ ಸರ್, ನಾವು ನಮ್ ಪ್ರೊಫೆಷನಲ್ ಡಿಗ್ರಿ ನಾವು ಓದ್ಕೊಂಡು ಅವ್ರಿಗೆ ಕೊಡೋದು ಸರ್. ಈಗ ಎಕ್ಸಾಂಪಲ್ ಹೇಳ್ತೀವಿ ಸರ್, ನಾವು ಈಗ ಮೆಡಿಕಲ್ ಈಗ ಏನ್ ಮಾಡ್ತಾರಲ್ಲ ಸರ್, B ಫಾರ್ಮಾ D ಫಾರ್ಮಾ, ಈಗ ನಾರ್ಮಲ್ 10th ಪಾಸ್ ಆದವನಿಗೆ ಕೊಡ್ತಾರೇನು ಸರ್, ಅವರು ಕೊಡಲ್ಲ. ಅದೇ ರೀತಿ ನಮಗೂ ನಮ್ದು ಪ್ರಿಸ್ಕ್ರೈಬ್ಡ್ ಏನಿದಾವೆ ಅದೇ ರೀತಿಯಾಗಿ ಹೋಗ್ಬೇಕಂತ ನಮ್ ವಿನಂತಿ ಸರ್ ಸರ್ಕಾರಿಗೆ ಮಾಡ್ತಾ ಇರೋದು. ಮೊಹಮ್ಮದ್ ಅಮೀರ್ ಅಂತ, MSc ಅಗ್ರಿಕಲ್ಚರ್ ಸ್ಟೂಡೆಂಟ್, ಕಾಲೇಜ್ ಆಫ್ ಅಗ್ರಿಕಲ್ಚರ್, ವಿಜಯಪುರ. ನಮಸ್ಕಾರ. ನಾವು ಎಲ್ಲರೂ ಕೃಷಿ ವಿದ್ಯಾಲಯ ವಿಜಯಪುರ ವಿದ್ಯಾರ್ಥಿಗಳು. ಕೃಷಿ ಮತ್ತು ಮಣ್ಣಿನ ಜ್ಞಾನ ಇಲ್ಲದವರನ್ನ ಕೃಷಿ ಅಧಿಕಾರಿಗಳನ್ನಾಗಿ ಮಾಡೋ ನಿರ್ಧಾರ ನಮ್ಮ ಸರ್ಕಾರ ಕೈಗೊಂಡಿದೆ. ಇದನ್ನ ಯಾರ ಹಿತಾಸಕ್ತಿಗಾಗಿ ಮಾಡ್ತಾ ಇದೆಯೋ ಅಂತ ನಮ್ಗೆ ತಿಳಿದಿಲ್ಲ. ಒಟ್ಟಿನಲ್ಲಿ ಕೃಷಿ ಪದವೀಧರರಿಗೆ ಇದರಿಂದ ತುಂಬಾ ನಷ್ಟ ಆಗ್ತಾ ಇದೆ. ಹಾಗಾಗಿ ನಮ್ಮ ಕೆಲವು ಮನವಿಗಳನ್ನ ಸರ್ಕಾರ ಈಡೇರಿಸಬೇಕು. ಇದರಿಂದ ಭವಿಷ್ಯದಲ್ಲಿ ರೈತ ಕ್ಷೇತ್ರಕ್ಕೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಧಕ್ಕೆ ಉಂಟಾಗಲ್ಲ. ಹಾಗಾಗಿ ಸರ್ಕಾರ ನಮ್ಮ ಮನವಿಗಳನ್ನ ಈಡೇರಿಸಬೇಕಾಗುತ್ತೆ. ನಮ್ಮ ಮನವಿಗಳೇನಂದ್ರೆ, ಮೊದಲನೆಯದು ICAR ಮಾನ್ಯತೆ ಇರ್ತಕ್ಕಂಥ ಕೃಷಿ ಪದವಿಗಳನ್ನು ಮಾತ್ರ AO ಮತ್ತು AO ಇಂತಹ ಕೃಷಿ ತಾಂತ್ರಿಕ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೋಬೇಕು. ಅದನ್ನ ಬಿಟ್ಟು ರೈಟ್ ಟೆಕ್ನಾಲಜಿ ಯೂನಿವರ್ಸಿಟಿಯ, ಇದು ಖಾಸಗಿ ವಿಶ್ವವಿದ್ಯಾಲಯ, ಈ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳನ್ನ ಅಂದ್ರೆ BSc ಅಗ್ರಿಕಲ್ಚರ್ ಮತ್ತು BE ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನ ಕೂಡ ಆಯ್ಕೆ ಮಾಡ್ಕೋಬೇಕಂತ ಈ ಪ್ರಸ್ತುತ ಅಧಿಸೂಚನೆಯಲ್ಲಿ ಹೊರಡಿಸಿದ್ದಾರೆ. ಹಾಗಾಗಿ ತಕ್ಷಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಡಿಗ್ರಿಗಳನ್ನ ಅಂದ್ರೆ BE ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಮತ್ತು BSc ಅಗ್ರಿಕಲ್ಚರ್ ರೈಟ್ ಟೆಕ್ನಾಲಜಿ ಯೂನಿವರ್ಸಿಟಿದು ಪದವಿಗಳನ್ನ ಅರ್ಹತಾ ಪಟ್ಟಿಯಿಂದ ಶೀಘ್ರದಲ್ಲಿ ತೆಗೆದುಹಾಕಬೇಕು. ಪ್ರತಿ ವರ್ಷ ಇನ್ನೊಂದು ಬೇಡಿಕೆ, ಪ್ರತಿ ವರ್ಷ AO ಮತ್ತು AAO ಹುದ್ದೆಗಳ ನೇಮಕಾತಿಯನ್ನ ಕಡ್ಡಾಯವಾಗಿ ನಮ್ಮ ರಾಜ್ಯದಲ್ಲಿ ಮಾಡಬೇಕು. ಮತ್ತೆ ಇದರಿಂದ ಈ ಸರ್ಕಾರದ ಗೊಂದಲಗಳಿಂದ ಸಮಯ ನಷ್ಟ ಆಗಿದೆ. ಹಾಗಾಗಿ ನೊಂದ ಅರ್ಹ ಅಭ್ಯರ್ಥಿಗಳ ಸಮಯ ಸಡಿಲಿಕೆಯನ್ನ ಸರ್ಕಾರ ನೀಡಬೇಕಾಗುತ್ತೆ. ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಕೃಷಿ ವಿದ್ಯಾಲಯ ವಿಜಯಪುರ. ವಿಜಯಪುರ.
ಹಿತ್ತಾಳಿ ಫಾರ್ಮ್ ಅಂತ ಹಾ ಹೌದು ಹೌದು. ನಿಮ್ಮ ಹೆಸರು ರೀ? ನನ್ನ ಹೆಸರು ಸುಧಾ ಕಟ್ಟಿಮನಿ. ನಾನು 3ನೇ ವರ್ಷದ ವಿದ್ಯಾರ್ಥಿ. Okay, thank you.